ಅಜ್ಜಿ ಕರೆದಿದ್ದಾರೆ ಅನ್ನೋ ಖುಷಿಲಿ ದೀಪಿಕಾ ಕಾಲು ನೆಲದ ಮೇಲೆ ಇರ್ಲಿಲ್ಲ. ಇಲ್ಲಿವರೆಗೂ ಅವಳಿಗೆ ಈ ಮನೇಲಿದ್ದ ಒಬ್ರು ಶತ್ರು ಅಂದ್ರೆ ಅದು ಅಜ್ಜಿ ಜಾನ್ಕಮ್ಮ. ಇಂಚರ ಇರೋವರೆಗೂ ಅವಳು ತನ್ನ ದೊಡ್ಡ ಶತ್ರು. ಅವಳಿಲ್ಲಿಂದ ಹೊರಟೋದ್ರೆ ತಾನು ನೆಮ್ಮದಿಯಾಗಿರ್ಬೋದು ಅಂತ ಎಷ್ಟೋ ಸಲ ಅಂದ್ಕೊಂಡಿದ್ಲು. ಇಂಚರ ತನ್ನ ಕಣ್ಣಿಂದ ಅಷ್ಟೇ ಅಲ್ಲ, ಈ ದೇಶದಿಂದಲೂ ದೂರ ಹೊರಟೋದ್ಮೇಲೆ ಅವಳಿಗೆ ಎಷ್ಟೋ ನೆಮ್ಮದಿ ಅನ್ಸಿತ್ತು. ಆದ್ರೂ ಕೆಲವೊಮ್ಮೆ ಅವಳು ಈ ದೇಶ ಬಿಟ್ಟು ಹೊರಟೋಗ್ದೆ ಇರ್ತಿದ್ರೆ ಅವಳು ಹೊಟ್ಟೆ ಉರಿಸ್ಕೊಂಡಾದ್ರೂ ಇರ್ಬೋದಿತ್ತು. ಮಯೂರ್ ಜೊತೆ ನಾನು ಖುಷಿಯಾಗಿರೋದನ್ನ ನೋಡಿ ಅವಳ ಎದೆಲಿ ಬೆಂಕಿ ಉರಿಯೋ ಹಾಗೆ ಮಾಡ್ಬೋದಿತ್ತು. ಛೇ, ಎಂತ ಚಾನ್ಸ್ ಮಿಸ್ ಆಗ್ಬಿಡ್ತು. ಈಗ ಅವಳು ಮಯೂರ್ಗಿಂತಲೂ ದೊಡ್ಡ ಬಿಸ್ನೆಸ್ ಮೆನ್ ಸಂಗಮ್ ಜೊತೆ ಮದ್ವೆ ಆಗಿ ನನಗೆ ಕಾಂಪೀಟ್ ಮಾಡೋ ಲೆವೆಲ್ಗೆ ಬಂದಿದ್ದಾಳೆ. ನಾನ್ ಮಾಡಿದ್ದೆಲ್ಲ ನೀರ್ನಲ್ಲಿ ಹೋಮ ಆಗೋಯ್ತು. ಇರ್ಲಿ, ಈಗ ನನಗೆ ಮತ್ತೊಂದು ಚಾನ್ಸ್ ಸಿಕ್ಕಿದೆ. ನನ್ನ ಎಂಗೇಜ್ಮೆಂಟ್ ನೆಪದಲ್ಲಿ ಅವಳನ್ನ ಮಾತಲ್ಲೇ ಚುಚ್ಚಿ ಮತ್ತಷ್ಟು ಹರ್ಟ್ ಮಾಡ್ಬೇಕು. ಹೇಗೋ ಮಯೂರ್ಗೂ ಅವಳ ನೆರಳನ್ ಕಂಡ್ರೇನೆ ಆಗ್ತಿಲ್ಲ. ಅಪ್ಪ ಅಂತೂ ಯಾವಾಗ್ಲೂ ನನ್ ಸಪೋರ್ಟ್ಗೆ ಇದ್ದಾರೆ. ಇನ್ನು ಅಜ್ಜಿ ಒಬ್ರು ಅವಳ ಸಪೋರ್ಟ್ಗಿದ್ರು. ಅವರು ಈಗ ನನ್ ದಾರಿಗ್ ಬರೋ ಹಾಗೆ ಕಾಣ್ತಾ ಇದ್ದಾರೆ. ಎಲ್ಲಾ ಸಿಚುವೇಶನ್ ನನಗ್ ಬೇಕಾದ ಹಾಗೆ ಇದೆ. ಇದನ್ನೆಲ್ಲ ನಾನು ನನಗ್ ಬೇಕಾದ ಹಾಗೆ ಬಳಸ್ಕೋಬೇಕು ಅಂತೆಲ್ಲ ದೀಪಿಕಾ ಮನ್ಸಲ್ಲೇ ಏನೇನೋ ಸ್ಕೆಚ್ ಹಾಕ್ತಿದ್ಲು. ಈ ಕಡೆ ಜಾನ್ಕಮ್ಮನ್ ಕೋಣೆಲಿ ಅವ್ರ ಪಕ್ಕ ಅವ್ರ ಮುದ್ದಿನ ಮರಿ ಮೊಮ್ಮಗ ಆರ್ಯ ಕೂತಿದ್ದ. ಅವನ್ ಜಾನ್ಕಮ್ಮನಿಗೆ ಕಣ್ ಹೊಡಿತಾ, ಅಜ್ಜಮ್ಮ, ಪ್ಲಾನ್ ಎಲ್ಲ ನೀಟಾಗಿ ಮಾಡ್ಕೊಂಡಿದೀನಿ, ಡೋಂಟ್ ವರಿ, ಈ ಸಲ ಸಕ್ಸಸ್ ನಮ್ದೇ ಅಂದ. ಜಾನ್ಕಮ್ಮ ಅವನ್ ತಲೆ ಸವರ್ತಾ, ನೀನು ಬಾರಿ ತರ್ಲೇ ಇದ್ಯಾ ಕಣೋ, ನಮ್ ಇಂಚರ ನಿನ್ ಹಾಗಿರ್ಲಿಲ್ಲ ನೋಡು, ಪಾಪದ ಹುಡ್ಗಿ ಅದು, ಯಾರ್ ಏನೇ ಮಾಡಿದ್ರೋ ಸುಮ್ನೆ ಸಹಿಸ್ಕೊಂಡಿರ್ತಿತ್ತು, ತಿರುಗಿ ಒಂದ್ ಮಾತಾಡಕ್ಕೂ ಬರಲ್ಲ ಅಂತವಳ ಹೊಟ್ಟೆಲಿ ನೀನ್ ಹೇಗ್ ಹುಟ್ಟಿದ್ಯೋ ಅಂತ ಮುದ್ದು ಮಾಡ್ತಾನೆ ಅಂದ್ರು. ಅಜ್ಜಿ ಅಮ್ಮನ್ನ ಹೊಗಳ್ತಿರೋದನ್ನ ಕೇಳಿಸ್ಕೊಂಡು ಆರ್ಯ ಮನಸ್ಸಲ್ಲೇ, ಈ ಅಜ್ಜಮ್ಮ ಯಾವ ಇಂಚರನ್ ಬಗ್ಗೆ ಹೇಳ್ತಾರೋ, ಮಮ್ಮಿ ಅಂತೂ ಒಬ್ರೇನಾದ್ರೂ ಅಂದ್ಬಿಟ್ರೆ ಅದಕ್ ತಿರುಗಿ ಹೇಳ್ದೆ ಸುಮ್ನೆ ಇರೋಳೆ ಅಲ್ಲ. ಫ್ಲೈಟ್ ನಲ್ಲೇ ಕೂಲ್ ಅಂಕಲ್ ಮುಖದ್ ನೀರ್ ಇಳ್ಸಿದ್ ನೋಡಿಲ್ವಾ, ಪಾಪದ ಅಂಕಲ್, ಅವ್ರಾಗಿದ್ದಕ್ಕೆ ಸುಮ್ನಿದ್ರು. ಅಷ್ಟಾದ್ರೂ ಆ ವಿಲನ್ ಆಂಟಿ ಅಂಕಲಿಂದ ನಮ್ಮನ್ನ ಬಚಾವ್ ಮಾಡಿದ್ರು, ಕಾರಲ್ಲಿ ನಮ್ಮನ್ನ ಡ್ರಾಪ್ ಮಾಡಿದ್ರು. ಎಷ್ಟು ಒಳ್ಳೆ ಅಂಕಲ್ ಅವರು. ಅವರೇ ನನ್ ಡ್ಯಾಡಿ ಆಗಿ ನನ್ ಜೊತೆ ಇದ್ರೆ ಅಮ್ಮನೂ ಯಾವಾಗ್ಲೂ ಕೂಲಾಗಿನೇ ಇರ್ಬೋದೇನೋ ಅಂತ ಅನ್ಕೊಂಡ. ಅಷ್ಟ್ರಲ್ಲಿ ಏನೋ ಸದ್ ಕೇಳಿಸ್ತು. ಜಾನ್ಕಮ್ಮ ಆರ್ಯಂಗೆ, ದೀಪಿಕಾ ಬರ್ತಿರೋ ಹಾಗಿದೆ, ನಾನ್ ಹೇಳ್ದಾಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ತಾನೆ, ನಾನು ಅವಳ ಜೊತೆ ಮಾತಾಡ್ತಾ ಇರ್ತೀನಿ, ನೀನ್ ಆರಾಮಾಗಿ ನಿನ್ ಕೆಲ್ಸ ಮುಗಿಸ್ಕೊ ಆಯ್ತಾ ಅಂದ್ರು. ಹ್ಞೂ ಅಜ್ಜಮ್ಮ, ಡೋಂಟ್ ವರಿ, ನಾನೆಲ್ಲ ನೋಡ್ಕೋತೀನಿ. ಸೊಂಟದಲ್ಲಿ ಕೈ ಇಟ್ಕೊಂಡು ದೊಡ್ಡ ಹೀರೋನ್ ತರ ಪೋಸ್ ಕೊಡ್ತಾ ಹೇಳ್ದ. ಇಷ್ಟು ದಿನ ಕಾರ್ಟೂನ್ ಮೂವಿಲ್ ನೋಡ್ತಿದ್ದ ಅಡ್ವೆಂಚರ್ನ ನಾನೀಗ ಮಾಡ್ತಿದ್ದೀನಿ ಅನ್ನೋ ಗ್ರೇಟ್ ಫೀಲಿಂಗ್ ನಲ್ಲಿ ಅವನಿದ್ದ. ಅದ್ರಿಂದ ಮುಂದೇನಾಗುತ್ತೋ ಅನ್ನೋ ಒಂಚೂರ್ ಭಯಾನೂ ಅವನ್ ಮುಖದಲ್ಲಿ ಕಾಣಿಸಿರ್ಲಿಲ್ಲ. ಹೆಜ್ಜೆ ಸಪ್ಲ ಹತ್ರದಿಂದ ಕೇಳ್ತಿದ್ದ ಹಾಗೆ ಅವನು ಅಲ್ಲಿಂದ ಓಡ್ ಹೋಗಿ ಮೊದ್ಲೇ ಪ್ಲಾನ್ ಮಾಡ್ದ ಹಾಗೆ ವಿಂಡೋ ಪಕ್ಕದ ಕರ್ಟನ್ ಹಿಂದೆ ಬಚ್ಚಿಟ್ಕೊಂಡ. ಕೋಣೆ ಕಾಲಿಟ್ಟ ದೀಪಿಕಾನ್ ಮುಖದಲ್ಲಿ ಜೋಶ್ ಎದ್ದು ಕಾಣಿಸ್ತಿತ್ತು. ಅಜ್ಜಿನ ಹೇಗ್ ಇಂಪ್ರೆಸ್ ಮಾಡ್ಬೇಕು ಅಂತ ಅವಳು ಫುಲ್ ಪ್ರಿಪೇರ್ ಆಗೇ ಬಂದಿದ್ಲು. ತನ್ ಜೊತೆಗ್ ಬಂದಿದ್ದ ರಾಜುಗೆ ಅವನ್ ಕೈಯಲ್ಲಿದ್ದ ಬಾಕ್ಸ್ ಕವರ್ನ ಟೇಬಲ್ ಮೇಲೆ ಇಡೋಕೆ ಹೇಳಿದ್ಲು. ರಾಜು ಅವಳು ಹೇಳ್ದ ಹಾಗೆ ಮಾಡಿ ಅಲ್ಲಿಂದ ಹೊರಟೋದ. ಜಾನ್ಕಮ್ಮ ದೀಪಿಕಾನೇ ಗಮನಿಸ್ತಾ ಇದ್ರು. ಈ ರಂಗ ಏನೂ ಇಲ್ಲದ ಅಬ್ಬೆಪಾರಿಗಳನ್ನ ಕರ್ಕೊಂಡ್ ಬಂದು ಮೆರ್ಸಿದ್ದಕ್ಕೆ ನನ್ ಇಂಚರಾಗೆ ಇಂಥ ಗತಿ ಬಂದಿದ್ದು. ಇಷ್ಟ ಐಟಮ್ ಹಿಡ್ಕೊಂಡ್ ಬರೋದಕ್ಕೆ ಇವಳಿಗೆ ಆಳು ಬೇರೆ ಬೇಕಾಯ್ತು. ಇನ್ನ ಮಯೂರ್ನ ಮದ್ವೆ ಆದ್ಮೇಲೆ ಇವಳ ಹಾರಾಟ ಎಲ್ಲ ಯಾವ ಕಣ್ಣಲ್ಲಿ ನೋಡೋದಪ್ಪ ಅಂತ ಜಾನ್ಕಮ್ಮ ಮನಸ್ನಲ್ಲೇ ಅಂದ್ಕೋತಿದ್ರು. ದೀಪಿಕಾ ಜಾನ್ಕಮ್ಮನ್ ಕಡೆ ನೋಡ್ತಾ ಬಲ್ವಂತವಾಗಿ ಮುಖದ ಮೇಲ್ ನಗು ತಂದ್ಕೊಂಡು, ಅಜ್ಜಿ ಬರೋಕ್ ಹೇಳಿದ್ರಂತೆ ಅಂದ್ಲು. ಅವಳ ವಾಯ್ಸ್ ಕೂಡ ತುಂಬಾ ಸಾಫ್ಟ್ ಆಗಿತ್ತು. ಹ್ಞೂ ಕಣಮ್ಮ, ಬರೋಕ್ ಹೇಳಿದ್ದೆ. ಇನ್ನೇನು ನಿನ್ ನಿಶ್ಚಿತಾರ್ಥ ಹತ್ರ ಬಂತು, ಅದ್ರ ಬಗ್ಗೆ ಮಾತಾಡೋಣ ಅಂತ. ಜಾನ್ಕಮ್ಮನ್ ವಾಯ್ಸು ಎಂದಿಗಿಂತ ಜಾಸ್ತಿ ನೈವಾಗೇ ಇತ್ತು. ದೀಪಿಕಾ ಎಕ್ಸೈಟ್ ಆಗಿ, ಅಜ್ಜಿ ಹೇಳಿ ಮತ್ತೆ ಏನ್ ವಿಷಯ ಕೇಳಿದ್ಲು. ಜಾನ್ಕಮ್ಮ ಮಾತ್ರ ಕೂಲ್ ಆಗಿ, ಎಲ್ಲಿವರೆಗೂ ಬಂತು ಶಾಪಿಂಗು, ಯಾರನ್ನೆಲ್ಲ ಕರ್ದಿದ್ಯಾ, ಫ್ರೆಂಡ್ಸ್ ಬಂದ್ರೆ ಉಳ್ಕೊಳ್ಳೋಕೆ
ಎಲ್ಲ ವ್ಯವಸ್ಥೆ ಆಗಿದೆ ತಾನೆ? ನೀನು ಅಷ್ಟೇ, ಜಾಸ್ತಿ ಓಡಾಡಿ ಸುಸ್ತ್ ಮಾಡ್ಕೋಬೇಡ, ಹಸಿ ಮೈಯೇ ಅಂತ ಇಲ್ಲದ ಕಾಳಜಿನ ತೋರಿಸಿ ಹೇಳಿದ್ರು. ದೀಪಿಕಾಗೆ ಈ ಮಾತನ್ನೆಲ್ಲ ಅಜ್ಜಿನೇ ಆಡ್ತಿದಾರಾ ಅಂತ ಡೌಟ್ ಬಂತು. ಅಜ್ಜಿಗ್ಯಾಕಪ್ಪ ಇದ್ದಕ್ಕಿದ್ದ ಹಾಗೆ ನನ್ ಮೇಲೆ ಇಷ್ಟೆಲ್ಲ ಪ್ರೀತಿ ಕಾಳಜಿ ಹುಟ್ಕೊಳ್ತು? ಏನೋಪ್ಪ, ನಾನು ಮಯೂರ್ನಂತ ರಿಚೆಸ್ಟ್ ಪರ್ಸನ್ನ ಮದ್ವೆ ಆಗ್ತಿದ್ದೀನಿ ಅಂತ ಪ್ರೀತಿ ತೋರಿಸ್ತಿದ್ದಾರೇನೋ. ಕಾರಣ ಏನೇ ಇರ್ಲಿ, ಅಜ್ಜಿನ ಇಂಪ್ರೆಸ್ ಮಾಡೋದು ನನ್ ಟಾರ್ಗೆಟ್. ಅವರು ನನ್ ಪರವಾಗಿದ್ರೆ ನಾನ್ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳೋ ಹಾಗೆ ಇಲ್ಲ ಅಂತ ಮನಸ್ನಲ್ಲೇ ಸ್ಕೆಚ್ ಹಾಕಿದ್ ದೀಪಿಕಾನು ಜಾನ್ಕಮ್ಮನ್ ದಾಟಿಲಿ ಅವ್ರಿಗ್ ಬೇಕಾದ ಹಾಗೆ ಮಾತಾಡ್ತಾ ಇದ್ಲು. ನಡುವೆ ಒಮ್ಮೆ ಜಾನ್ಕಮ್ಮ ಆರ್ಯ ಮರೆಯಾಗ್ ನಿಂತಿದ್ದ ಕರ್ಟನ್ ಕಡೆ ನೋಡಿ ಕಣ್ಮಿಟುಕ್ಸಿದ್ರು. ಜಾನ್ಕಮ್ಮನ್ನೇ ಗಮನಿಸ್ತಿದ್ದ ಆರ್ಯ ತಲೆ ಅಲ್ಲಾಡ್ಸಿ ನಿಧಾನಕ್ಕೆ ಕರ್ಟನ್ನಿಂದ ಹೊರಗಡೆ ಬಂದ. ಸದ್ದು ಮಾಡ್ದೆ ನಿಧಾನಕ್ಕೆ ಹೆಜ್ಜೆ ಇಡ್ತಾ ರಾಜು ತಂದಿಟ್ಟಿದ್ ಬಾಕ್ಸ್ನ ನೋಡ್ದ. ಅದ್ರ ಮೇಲೆ ಲೆಹೆಂಗಾ ಚಿತ್ರ ನೋಡಿ ಇದೇ ಇರ್ಬೋದು ಅಂತ ನಿಧಾನಕ್ಕೆ ಓಪನ್ ಮಾಡ್ದ. ದೀಪಿಕಾನ್ ಜೊತೆ ಮಾತಾಡ್ತಾ ಇದ್ರು ಜಾನ್ಕಮ್ಮನ್ ಗಮನ ಮಾತ್ರ ಆರ್ಯನ್ ಕಡೆನೇ ಇತ್ತು. ಆ ಕಡೆ ಆರ್ಯ ಬಾಕ್ಸ್ ಮೇಲ್ಗಡೆ ಇದ್ದ ದುಪ್ಪಟ್ಟಾನ ಸದ್ದಾಗ್ದೇ ಇರೋ ಹಾಗೆ ಹೊರಗ್ ತೆಗ್ದು ನಿಧಾನಕ್ಕೆ ಅದನ್ನ ಓಪನ್ ಮಾಡಿ ತನ್ನ ಕೈಯಲ್ಲಿದ್ದ ಕತ್ರಿಯಿಂದ ಅದನ್ನ ಕತ್ತರಿಸೋಕ್ ಸ್ಟಾರ್ಟ್ ಮಾಡ್ದ. ತೆಳ್ಳಗಿದ್ದಿದ್ರಿಂದ ದುಪ್ಪಟ್ಟ ಈಸಿಯಾಗಿ ಕಟ್ ಆಗೋಯ್ತು. ದೀಪಿಕಾ ತನ್ನ ಎಂಗೇಜ್ಮೆಂಟ್ಗೆ ಅಂತ ಇಷ್ಟಪಟ್ಟು ತಗೊಂಡಿದ್ದ ಕಾಸ್ಟ್ಲಿ ಲೆಹೆಂಗಾದ ದುಪ್ಪಟ್ಟ ಎರಡಾಗೋಯ್ತು. ಆರ್ಯ ಆ ದುಪ್ಪಟ್ಟನ ಬಾಕ್ಸ್ ಒಳಗಡೆ ಇಟ್ಟು ಮೊದ್ಲಿದ ಹಾಗೆ ಮುಚ್ಚಿ ಮತ್ತೆ ಕರ್ಟನ್ ಹಿಂದೆ ಬಂದು ನಿಂತ್ಕೊಂಡ. ಆರ್ಯನ್ ಕೆಲ್ಸ ಮುಗೀತು ಅಂತ ಕನ್ಫರ್ಮ್ ಆದ್ಮೇಲೆ ಜಾನ್ಕಮ್ಮ ದೀಪಿಕಾಗೆ, ನಂಗೆ ಯಾಕೋ ತುಂಬಾನೇ ಸುಸ್ತಾಗ್ತಿದೆ, ನಾನೀಗ ಮಲಗ್ಬೇಕು, ನೀನ್ ಹೊರಡು ಅಂದ್ರು. ಜಾನ್ಕಮ್ಮ ಹೀಗಂದಿದ್ ಕೇಳಿ ದೀಪಿಕಾಗೆ ತುಂಬಾನೇ ಡಿಸಪಾಯಿಂಟ್ ಆಯ್ತು. ಛೇ, ನಾನ್ ಏನೇನೋ ಮಾತಾಡ್ಬೇಕು ಅಂತ ಬಂದ್ರೆ ಇವ್ರು ಅದು ಇದು ಅಂತ ಮಾತಾಡಿ ಟೈಮ್ ವೇಸ್ಟ್ ಮಾಡಿದ್ರು. ಅವ್ರ ಬೀರೂನಲ್ಲಿರೋ ಗೋಲ್ಡ್ ಜ್ಯುವೆಲ್ರಿ ತಂದು ತೋರಿಸಿ ಇದನ್ನ ನಿನ್ ಎಂಗೇಜ್ಮೆಂಟ್ಗೆ ಇಟ್ಕೋ ಅಂತ ಕೊಡ್ಬೋದು ಅನ್ಕೊಂಡಿದ್ದೆ. ಈ ಮುತ್ಕಿದು ಬರೀ ಬಾಯ್ ಮಾತಷ್ಟೇ. ನನ್ ಪ್ಲಾನ್ ಎಲ್ಲ ಹಾಳಾಯ್ತು, ಬಂದಿದ್ದೇನು ಯೂಸ್ ಆಗ್ಲಿಲ್ಲ ಅಂತ ಮನಸ್ಸಲ್ಲೇ ಜಾನ್ಕಮ್ಮಂಗೆ ಬೈಕೊಂಡ್ಲು. ಜಾನ್ಕಮ್ಮ ಆಗ್ಲೇ ಹೋಗಿ ಮಲ್ಕೊಂಡಾಗಿತ್ತು. ಅಜ್ಜಿ, ನಿಮ್ಗೆ ನಾನೇನೋ ತೋರಿಸ್ಬೇಕು ಅಂತ ದೀಪಿಕಾ ಜೋರಾಗಂದಾಗ ಜಾನ್ಕಮ್ಮ, ನನಗಾಗಲ್ಲ ಕಣೆ, ನೀನೀಗ ಹೋಗು, ಆಮೇಲೆ ಬಂದು ತೋರ್ಸು ಅಂದ್ರು. ಜಾನ್ಕಮ್ಮ ಹೀಗಂದಿದ್ ಕೇಳಿ ದೀಪಿಕಾಗೆ ಕೋಪ ಕುದೀತಾ ಇತ್ತು. ಆದ್ರೂ ಕಂಟ್ರೋಲ್ ಮಾಡ್ಕೊಳ್ತಾ, ಆಯ್ತು ಅಜ್ಜಿ, ನನ್ಗೂ ಪಾರ್ಲರ್ಗೆ ಹೋಗೋದಿದೆ, ಅಪಾಯಿಂಟ್ಮೆಂಟು ತಗೊಂಡಿದ್ದೀನಿ, ಆಮೇಲೆ ಬರ್ತೀನಿ ಬಿಡಿ ಅಂದು ಟೇಬಲ್ ಹತ್ರ ಹೋಗಿ ಅಲ್ಲಿದ್ದ ಬಾಕ್ಸ್ ಕವರ್ನ ಎತ್ಕೊಂಡು ಅಲ್ಲಿಂದ ಹೊರಟ್ಲು. ದೀಪಿಕಾ ಹೊರಟೋಗಿದ್ದು ಕನ್ಫರ್ಮ್ ಆದ್ಮೇಲೆ ಆರ್ಯ ನಿಧಾನಕ್ಕೆ ಹೊರಗಡೆ ಬಂದ. ಮಲ್ಗಿದ್ದ ಜಾನ್ಕಮ್ಮ ಆಗ್ಲೇ ಎದ್ ಕೂತ್ಕೊಂಡಿದ್ರು. ಆರ್ಯ ಜಾನ್ಕಮ್ಮನ್ ಕಡೆ ನೋಡ್ತಾ ಸಕ್ಸಸ್ ಅಂತ ತನ್ ತಂಬ್ ಮೇಲೆತ್ತಿ ತೋರಿಸ್ದ. ಜಾನ್ಕಮ್ಮ ಅವನನ್ನ ಹತ್ರಕ್ ಕರೆದು ತಲೆ ಸವರಿದ್ರು. ತನ್ ಅಮ್ಮನ್ನ ಅಷ್ಟೊಂದು ಕಾಡಿಸ್ತಿದ್ದ ದೀಪಿಕಾಗೆ ಸರಿಯಾದ ಶಾಸ್ತಿ ಮಾಡ್ದೆ ಅಂತ ಆರ್ಯಂಗೆ ಖುಷಿ ಆಯ್ತು. ಅಜ್ಜಿ ಈ ಒಳ್ಳೆ ಪ್ಲಾನ್ ಹೇಳ್ಕೊಟ್ರು, ಇನ್ಮೇಲೆ ಈ ವಿಲ್ಲನ್ ಆಂಟಿಗೆ ಬುದ್ಧಿ ಬರುತ್ತೆ, ಆಮೇಲೆ ಮಮ್ಮಿ ಜೊತೆ ಇನ್ಯಾವತ್ತೂ ಹಾಗೆಲ್ಲ ಬಿಹೇವ್ ಮಾಡಲ್ಲ ಅಂತ ಅವನು ತನ್ನ ಮುಗ್ಧ ಮನಸ್ಸಿನಿಂದ ಯೋಚಿಸ್ತಿದ್ದ. ಅವನ್ಗೆ ಇದನ್ನೆಲ್ಲ ಯಾರ ಹತ್ರನಾದ್ರೂ ಹೇಳ್ಕೋಬೇಕು ಅಂತ ಫೀಲ್ ಆಯ್ತು. ತನ್ನೋರು ಅಂತ ಅವನಿಗಿದ್ದಿದ್ದು ಅಂದ್ರೆ ಅಮ್ಮ ಒಬ್ಳೆ. ಆದ್ರೆ ಅಮ್ಮಂಗೆ ಇದನ್ನೆಲ್ಲ ಹೇಳಿದ್ರೆ ಬೈದೇ ಬೈತಾಳೆ ಅಂತ ಅವನಿಗೆ ಗೊತ್ತಿತ್ತು. ಅವಳಿಗೆ ಹೇಳೋದ್ ಬೇಡ ಅಂತ ಸುಮ್ನಾದ. ಇದನ್ನ ಕೂಲ್ ಅಂಕಲ್ ಹತ್ರ ಹೇಳಿದ್ರೆ ಅವರು ನಾನು ಹೇಳಿದ್ರೆ ಬೈಯಲ್ಲ, ಅವರೇ ಬೆಸ್ಟ್, ಅವ್ರ ಹತ್ರನೇ ಹೇಳ್ತೀನಿ. ಹೇಗೋ ಮಮ್ಮಿಗೆ ಗೊತ್ತಾಗದೆ ಇರೋ ಹಾಗೆ ಅಜ್ಜಿ ಫೋನ್ನಲ್ಲಿ ಅವ್ರ ನಂಬರ್ನ ಸೇವ್ ಮಾಡಿದ್ದೀನಿ, ಅವ್ರಿಗೆ ಮೆಸೇಜ್ ಮಾಡಿ ಎಲ್ಲ ಹೇಳ್ತೀನಿ, ಅವ್ರಿಗಂದ್ರೆ ಅಜ್ಜಿನೂ ಬೈಯಲ್ಲ ಅಂತ ಮನಸ್ಸಲ್ಲೇ ಹೇಳ್ಕೊಳ್ತಾ, ಅಜ್ಜಿ ನಿಮ್ ಫೋನ್ ಕೊಡಿ ಅಂದ. ಜಾನ್ಕಮ್ಮ ತನ್ನ ಫೋನನ್ನ ಆರ್ಯನ್ ಕೈ ಕೊಡ್ತಾ, ನಿನಗ್ ಫೋನ್ ಏನಕ್ಕೋ, ಗೇಮ್ಸ್ ಆಡಿ ಅಮ್ಮನ ಕೈನಲ್ಲಿ ಬೈಸ್ಕೋಬೇಡ ಅಂತಂದ್ರು. ಹ್ಞೂ ಇಲ್ಲ ಅಜ್ಜಿ, ನನ್ ಕೂಲ್ ಅಂಕಲ್ಗೆ ಮೆಸೇಜ್ ಮಾಡೋದಿದೆ, ಕೊಡಿ ಇಲ್ಲಿ ಅಂತ ಹೇಳಿ ಆರ್ಯ ಜಾನ್ಕಮ್ಮನ್ ಕೈಯಿಂದ ಫೋನ್ ಕಿತ್ಕೊಂಡ. ರೂಮ್ನಿಂದ ಹೊರಗಡೆ ಬಂದು ಸಂಗಮ್ಗೆ ವಾಟ್ಸ್ಆಪ್ನಲ್ಲಿ ವಾಯ್ಸ್ ಮೆಸೇಜ್ ಕಳಿಸ್ದ. ಹಾಯ್ ಕೂಲ್ ಅಂಕಲ್, ಇವತ್ತೇನಾಯ್ತು ಗೊತ್ತಾ, ಆ ವಿಲನ್ ಆಂಟಿ ಇದ್ದಾಳಲ್ಲ, ಅದೇ ಆ ದೀಪಿಕಾ ಆಂಟಿ, ಅವಳಿಗೆ ಬುದ್ಧಿ ಕಲ್ಸೋಕೆ ನಾನು ಅಜ್ಜಿನೂ ಸೇರಿ ಒಂದ್ ದೊಡ್ಡ ಪ್ಲಾನ್ ಮಾಡಿದ್ವಿ.
ಅವಳ ಎಂಗೇಜ್ಮೆಂಟ್ ಡ್ರೆಸ್ ಇದೆಯಲ್ಲ, ಅದರ ದುಪ್ಪಟ್ಟನ ನಾನ್ ಕಟ್ ಮಾಡ್ಬಿಟ್ಟೆ. ಅದನ್ನ ನೋಡಿದ್ಮೇಲೆ ಅವಳಿಗೆ ಸಿಟ್ಟು ಬರುತ್ತೆ. ನಾನಂತೂ ಅವಳು ಬಂದ್ರೆ ಓಡ್ಬಿಡ್ತೀನಪ್ಪ. ನೀವು ಬಂದ್ಬಿಡಿ ಕೂಲ್ ಅಂಕಲ್, ನಾವಿಬ್ರು ಸೇರ್ಕೊಂಡು ಅವಳನ್ನ, ಆ ಬ್ಯಾಡ್ ಅಂಕಲ್ನ ಇನ್ನೂ ಟ್ರಬಲ್ ಮಾಡೋಣ. ನನ್ನ ಫ್ರೆಂಡ್ಗೆ ಅವರಿಬ್ರು ಇನ್ಯಾವತ್ತೂ ತೊಂದರೆ ಕೊಡಬಾರ್ದು. ನನ್ನ ಫ್ರೆಂಡ್ನ ಅಳೋ ಹಾಗೆ ಮಾಡಬಾರ್ದು ಅಂದು ಇನ್ನೇನೋ ವಾಯ್ಸ್ ಮೆಸೇಜ್ನ ಸೆಂಡ್ ಮಾಡ್ದ. ಹೇಗೋ ಮೊಬೈಲ್ ಸಿಕ್ಕಿದ್ಯಲ್ಲ, ಒಂಚೂರು ಆಟ ಆಡ್ಕೊಂಡ್ ಬಿಡ್ತೀನಿ. ಮಮ್ಮಿ ಗಾರ್ಡನ್ ನೋಡ್ಕೊಂಡು ಹಾಗೆ ಫ್ರೆಂಡ್ನ ಮೀಟ್ ಮಾಡೋಕ್ ಹೋಗ್ತೀನಿ ಅಂದಿದ್ಲು. ಅವಳು ಬರೋದು ಇನ್ನೇನು 1 ಅವರ್ ಆದ್ರೂ ಆಗತ್ತೆ. ಅಷ್ಟೊತ್ತು ನನಗೆ ಫುಲ್ ಫ್ರೀಡಮ್ ಅಂದ್ಕೋತಾ ಮೊಬೈಲ್ನಲ್ಲಿ ಗೇಮ್ಸ್ ಆಡ್ತಾ ಕೂತಿದ್ದ. ಆಟ ಆಡಿ ಬೋರ್ ಆದ್ಮೇಲೆ ಅಲ್ಲೇ ಅದು ಇದು ಆಡ್ತಾ ಟೈಮ್ ಪಾಸ್ ಮಾಡ್ತಿದ್ದ. ಕೊನೆಗೆ ಏನ್ ಮಾಡಿದ್ರು ಟೈಮ್ ಹೋಗ್ತಾನೆ ಇಲ್ವಲ್ಲ ಅಂದ್ಕೋತಾ ಸುಮ್ನೆ ಕಾಲಲ್ಲಾಡಿಸ್ಕೊಂಡು ಸೋಫಾದ್ ಮೇಲ್ ಕೂತ. ಅಷ್ಟ್ರಲ್ಲಿ ಕೋಪದಲ್ಲಿ ಬುಸುಗುಡ್ತಾ ದೀಪಿಕಾ ಬರ್ತಿರೋದು ಅವನು ಕಾಣಿಸ್ತು. ದೀಪಿಕಾ ನೋಡ್ತಾ ಅವನ್ಗೆ ಒಂಚೂರು ಭಯನೂ ಶುರುವಾಯ್ತು. ಈ ವಿಲನ್ ಆಂಟಿಗೆ ಎಲ್ಲಾ ವಿಷಯ ಗೊತ್ತಾಯ್ತಾ ಹೇಗೆ ಅಂತ ಮನ್ಸಲ್ಲೇ ಅನ್ಕೊಂಡ. ಇರ್ಲಿ, ನಾನ್ ಯಾಕೆ ಹೆದರ್ಕೋಬೇಕು, ಅವ್ರು ಮಾಡೋದೆಲ್ಲ ಸರಿನಾ ಅಂತ ತನ್ನಂತಾನು ಸಮಾಧಾನ ಮಾಡ್ಕೊಂಡ. ದೀಪಿಕಾ ಆರ್ಯನ್ ಹತ್ರ ಬಂದವಳೆ ಅವನ್ ಕೈಯಲ್ಲಿದ್ದ ಮೊಬೈಲ್ ಕಿತ್ಕೊಂಡ್ಲು. ಆಮೇಲೆ ಜೋರಾಗಿ, ಚೋಟುದ್ದ ಇರೋ ನಿನಗೆ ಇಷ್ಟೆಲ್ಲ ಧೈರ್ಯ ಎಲ್ಲಿಂದ ಬಂತು? ನಿನ್ನಮ್ಮ ಇದೇ ಬುದ್ಧಿ ಕಲ್ಸಿರೋದಾ ಇಡಿಯಟ್ ಅಂತ ಜೋರಾಗಿ ಬೈದ್ಲು. ದೀಪಿಕಾ ತನ್ನ ಡ್ರೆಸ್ ಹಿಡ್ಕೊಂಡು ಫ್ರೆಂಡ್ಸ್ ಮನೆಗೆ ಹೋಗಿ ಅಲ್ಲಿಂದ ಪಾರ್ಲರ್ಗೆ ಹೋಗೋ ಪ್ಲಾನ್ ಅಲ್ಲಿದ್ಲು. ಜಾಸ್ತಿ ಐಟಮ್ಸ್ ಇದೆ, ಲೆಹೆಂಗಾನ ಕವರ್ಗೆ ಹಾಕಿ ಬ್ಯಾಗಲ್ಲಿ ಇಟ್ಕೋತೀನಿ ಅಂತ ಬಾಕ್ಸ್ ಇಂದ ಹೊರಗಡೆ ತೆಗೆಯುವಾಗ ದುಪ್ಪಟ್ಟ ಕಟ್ಟಾಗಿರೋದ್ ಕಾಣಿಸ್ತು. ಅಜ್ಜಿಗ್ ತೋರ್ಸೋಕೆ ಅಂತ ಹೋದಾಗ ಚೆನ್ನಾಗೇ ಇತ್ತು. ಇದ್ ಹೇಗ್ ಕಟ್ಟಾಯ್ತು ಅಂತ ಅವಳಿಗೆ ತಲೆ ಕೆಟ್ಟೋಯ್ತು. ಯಾರೀ ಕೆಲ್ಸ ಮಾಡಿರ್ಬಹುದು ಅಂತೆಲ್ಲ ತುಂಬಾನೇ ತಲೆ ಕೆಡಿಸ್ಕೊಂಡ್ಲು. ಅಜ್ಜಿ ಅಂತೂ ಮಾಡೋಕ್ ಸಾಧ್ಯ ಇಲ್ಲ, ನನ್ನ ಹತ್ರನೇ ಮಾತಾಡ್ತಾ ಕೂತಿದ್ರು. ಇನ್ಯಾರ್ ಮಾಡಕ್ ಸಾಧ್ಯ? ನಾನ್ ರೂಮ್ ಒಳಗಡೆ ಹೋಗೋಕ್ ಮುಂಚೆ ಆರ್ಯನ್ ವಾಯ್ಸ್ ಕೇಳ್ಸಿತ್ತು. ಆದ್ರೆ ಒಳಗಡೆ ಹೋದಾಗ ಅವನ್ ಕಾಣ್ಸೇ ಇರ್ಲಿಲ್ಲ. ನಾನ್ ಅಜ್ಜಿನ ಇಂಪ್ರೆಸ್ ಮಾಡೋ ಎಕ್ಸೈಟ್ಮೆಂಟ್ ನಲ್ಲಿ ಅದನ್ನೆಲ್ಲ ಮರ್ತು ಬಿಟ್ಟೆ. ಹಾಗಿದ್ರೆ ಇದೆಲ್ಲ ಆರ್ಯನ್ ಕೆಲ್ಸಾನೇ. ಅಜ್ಜಿನ್ ಬಿಟ್ರೆ ಅವನಷ್ಟೇ ಅಲ್ಲಿದ್ದಿದ್ದು. ಫಸ್ಟ್ ಟೈಮ್ ಅವನ್ನ ನೋಡ್ದಾಗ್ಲೇ ಸಾಮಾನ್ಯದ ಹುಡುಗ ಅಲ್ಲ ಅನ್ಸಿತ್ತು. ಈಗ್ ನೋಡಿದ್ರೆ ನಾನ್ ಅಂದ್ಕೊಂಡ್ ಹಾಗೆ ಮಾಡ್ಬಿಟ್ಟ. ಅವನನ್ನೇ ವಿಚಾರಿಸ್ಬೇಕು ಅಂತ ಡಿಸೈಡ್ ಮಾಡಿ ಆರ್ಯನ್ನ ಹುಡ್ಕೊಂಡು ಬಂದಿದ್ಲು. ಆರ್ಯ ಅಜ್ಜಿ ರೂಮ್ನಲ್ಲಿ ಇರ್ದೆ ವರಾಂಡದಲ್ಲಿದ್ದಿದ್ದು ಒಳ್ಳೇದೇ ಆಯ್ತು. ಈಗ ಇವನನ್ನ ಸರಿಯಾಗಿ ವಿಚಾರಿಸ್ಕೋತೀನಿ ಅಂತ ದೀಪಿಕಾ ಒಂದೇ ಸಮನೆ ಆರ್ಯನ್ ಮೇಲೆ ರೇಗಾಡೋಕೆ ಶುರು ಮಾಡಿದ್ಲು. ಕೋಪದಲ್ಲಿ ಉರ್ದು ಹೋಗಿದ್ದ ದೀಪಿಕಾ ಆರ್ಯನ್ ಕೈನ ಗಟ್ಟಿಯಾಗಿ ಹಿಡ್ಕೊಂಡು, ಅಲ್ಲ, ನಿನ್ ತಲೆಲಿ ಇಂಥ ಬುದ್ಧಿ ಹೇಗ್ ಬಂತು? ಇಷ್ಟು ಚೆನ್ನಾಗಿರೋ ಕಾಸ್ಟ್ಲಿ ಲೆಹೆಂಗಾ ಹಾಳ್ ಮಾಡ್ಬಿಟ್ಟಿಯಲ್ಲ, ಯಾಕೆ ಹೀಗ್ ಮಾಡ್ದೆ? ನಿನ್ನ ನಾನ್ ಸುಮ್ನೆ ಬಿಡಲ್ಲ ಅಂತ ಜೋರಾಗಿ ಕಿರ್ಚಿದ್ಲು. ತಾನ್ ಇಷ್ಟಂದಿದ್ದಕ್ಕೆ ಆರ್ಯ ಹೆದರಿ ಗಡ್ಗಡ ಅಂತ ನಡುಕ್ತಾನೆ ಅಂತ ದೀಪಿಕಾ ಅಂದ್ಕೊಂಡಿದ್ಲು. ಆದ್ರೆ ಆರ್ಯ ಅವಳ ಕೈಯಿಂದ ತನ್ನ ಕೈನ ಬಿಡಿಸ್ಕೊಂಡು ಅವಳ ಎತ್ತರಕ್ಕೆ ಬರೋ ಹಾಗೆ ಅಲ್ಲಿದ್ದ ಸೋಫಾ ಹತ್ ನಿಂತ್ಕೊಂಡ್ಬಿಟ್ಟ. ನಾನ್ ನಿನಗೆ ಕಮ್ಮಿ ಇಲ್ಲ ಅನ್ನೋ ಹಾಗೆ ಅವನ್ ಬಿಹೇವಿಯರ್ ಇತ್ತು. ದೀಪಿಕಾ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೀನು ನನಗ್ ಬುದ್ಧಿ ಇಲ್ಲ ಅಂತಿದ್ಯಲ್ಲ, ನಿನಗ್ ಬುದ್ಧಿ ಇದ್ಯಾ? ನನ್ ಫ್ರೆಂಡ್ಗೆ ನೀನು ಆ ಬ್ಯಾಡ್ ಅಂಕಲ್ ಸೇರ್ಕೊಂಡು ಎಷ್ಟೆಲ್ಲ ತೊಂದ್ರೆ ಕೊಡ್ತೀರಾ? ನೀವ್ ಮಾಡೋದ್ ಸರಿನಾ? ಮತ್ತೆ ನನಗೇ ಹೇಳ್ತಿದ್ದೀರಲ್ಲ ಅಂತ ಆರ್ಯಾನು ಒಂಚೂರು ಭಯ ಇಲ್ದೆ ಕೋಪದಲ್ಲೇ ಹೇಳ್ದ. ವಯಸ್ಸಿಗ್ ಮೀರಿದ್ದ ಅವನ್ ಮಾತ್ ಕೇಳಿ ದೀಪಿಕಾಗೆ ಒಮ್ಮೆ ಶಾಕ್ ಹೊಡೆದಾಗಾಯ್ತು. ಆರ್ಯ ಅಷ್ಟಕ್ಕೆ ಸುಮ್ನಾಗ್ಲಿಲ್ಲ. ತುಂಬಾ ಕಾನ್ಫಿಡೆನ್ಸ್ನಲ್ಲಿ, ನೀನು ನನಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾನು ನಿನ್ ಡ್ರೆಸ್ ಹಾಳ್ ಮಾಡಿಲ್ಲ, ದುಪ್ಪಟ್ಟ ಅಷ್ಟೇ ಕಟ್ ಮಾಡಿದ್ದು ಅಂದ. ಈ ಚೋಟುದ್ದ ಹುಡುಗ ಇಷ್ಟೆಲ್ಲ ಮಾಡಿದ್ದಲ್ದೆ ನನ್ಗೆ ಎದುರು ಮಾತಾಡ್ತಾನಲ್ಲ ಅಂತ ಅವಳು ಕೋಪ ತಡಿಯೋಕಾಗ್ಲಿಲ್ಲ. ನಿನ್ನಮ್ಮ ನಿನ್ನನ್ ಸರಿಯಾಗಿ ಬೆಳ್ಸಿದಾಳೆ. ನಿನಗೆ ಆ ಡ್ರೆಸ್ನ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾ? ನಿನಗೆಲ್ ಗೊತ್ತಿರತ್ತೆ? ನಿನ್ನಮ್ಮ ಅಂಥದ್ದನ್ನೆಲ್ಲ ನೋಡಿದ್ರೆ ತಾನೆ. ಮೊದ್ಲು ನೀನ್ ಮಾಡಿದ ತಪ್ಪೊಪ್ಕೊಂಡು ನನಗೆ ಸಾರಿ ಕೇಳು, ಇಲ್ಲ ಅಂದ್ರೆ ನಾನು ನಿನ್ನನ್ನ ಸುಮ್ನೆ ಬಿಡಲ್ಲ ಅಂತ ದೀಪಿಕಾ ಆರ್ಯನ್ನ ಬೆದರಿಸಿದ್ಲು. ಇಲ್ಲಿವರೆಗೂ ನಾನ್ ಆಡಿದ ಆಟಕ್ಕೆ ತಿರುಗ್ಸ್ ಮಾತಾಡೋರು ಯಾರೂ ಇರ್ಲಿಲ್ಲ. ಅಂಥದ್ರಲ್ಲಿ 5 ವರ್ಷದ ಹುಡುಗ ನನ್ನ ಈ ರೀತಿ ಸೋಲ್ಸ್ತಾನೆ ಅಂದ್ರೆ ಅಂತ ಅವಳಿಗೆ ಮೈಯೆಲ್ಲ ಉರ್ದೋಯ್ತು. ನಾನ್ ಯಾಕೆ ಸಾರಿ ಕೇಳಲಿ? ನೀನು ತುಂಬಾ ಕೆಟ್ಟವಳು. ನಾನು ಯಾವತ್ತೂ ನಿನ್ನ ಹತ್ರ ಸಾರಿ ಕೇಳಲ್ಲ. ನಾನು ನಿನಗೆ ಇನ್ನೂ ತೊಂದರೆ ಕೊಡ್ತೀನಿ
ಅಂತ ಎದೆ ಉಬ್ಬಿಸ್ಕೊಂಡು ದೀಪಿಕಾನ ದುರ್ಗುಟ್ಕೊಂಡ್ ನೋಡ್ತಾ ಫುಲ್ ಕಾನ್ಫಿಡೆನ್ಸ್ನಲ್ಲಿ ಹೇಳ್ದ. ಈಗಂತೂ ದೀಪಿಕಾಗೆ ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಳ್ಳೋಕಾಗ್ಲಿಲ್ಲ. ಅವಳು ನಿನ್ನ ಅಂತ ಜೋರಾಗಿ ಹೇಳಿ ತನ್ನ ಕೈ ಎತ್ತಿದ್ಲು. ಅವಳ ಕೈ ಇನ್ನು ಆರ್ಯನ್ನ ಟಚ್ ಮಾಡಿರ್ಲಿಲ್ಲ. ಅಷ್ಟ್ರಲ್ಲಿ ಅವಳ ಕೈ ಯಾರೋ ಹಿಂದೆಯಿಂದ ಗಟ್ಟಿಯಾಗಿ ಹಿಡ್ಕೊಂಡ್ ಹಾಗಾಯ್ತು. ದೀಪಿಕಾಗೆ ಒಂಚೂರು ಅಲ್ಗಾಡೋಕಾಗ್ಲಿಲ್ಲ. ಅವಳು ಶಾಕ್ ಹೊಡೆದಾಗೆ ನಿಂತುಬಿಟ್ಲು. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.